ನಾವು ಹೆಮ್ಮೆನ ಪಡಬೇಕು. ಯಾಕಂದ್ರೆ ಚುನಾವಣೆಗಳನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದನ್ನು ಇವತ್ತು ಮೋದಿ ಶಾ ಜೋಡಿಯಿಂದ ಕಲಿಯುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಗೆದ್ರೆ ಮುಗಿತಾ ಅನ್ನೋದೊಂದು ಇವತ್ತು ಹುಟ್ಟಿಕೊಂಡಂಥ ಮತ್ತೊಂದು ಪ್ರಶ್ನೆ. ಇವು ಒಂದು 4-5 ಗೆದ್ದು ಬಿಡಲೇವು ಎಲ್ಲ ಇದ್ದಂಥದ್ದು. ಏನು ತಪ್ಪಿಲ್ಲ, ಗೆಲ್ಲಿ. ಆದರೆ ಚುನಾವಣೆ ಗೆಲ್ಲೋದ್ರಿಂದ ಇಡೀ ದೇಶ ಸಮಸ್ಯೆ ಸಾಲ್ವ್ ಆಯಿತು ಅನ್ನೋದನ್ನು ಇವತ್ತು ಸ್ವತಃ ಮೋದಿ ಮತ್ತು ಶಾ ಅವರು ಹೇಳಬೇಕಾಗಿದೆ. ಎಲ್ಲರಿಗೂ ಪ್ರತಿ ವರ್ಷ 2 ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಾ ಅನ್ನೋದಕ್ಕೆ ಇವತ್ತು ಉತ್ತರ ಅವ್ರು ಹುಡುಕಿಕೊಡಬೇಕಾಗಿದೆ. ಇವತ್ತು ಪ್ರತಿಯೊಬ್ಬ ಬಡವಗ 15 ಲಕ್ಷ ರೂಪಾಯಿ ಬಂತ ಸಿಗ್ತಾ, ವಿದೇಶದ ಕಾಲಾಧನ್ ಕಪ್ಪು ಹಣ ದೇಶಕ್ಕೆ ಬತ್ತ, ವಿದೇಶಕ್ಕೆ ಹಾರಿ ಹೋದಂಥ ಅನೇಕ ಇಲ್ಲಿಯ ಕಾರ್ಪೊರೇಟ್ರು ಮರಳಿ ಭಾರತಕ್ಕೆ ಬಂದ್ರೆ ಎಲ್ಲ ಆಸ್ತಿ ತಂದ್ರೆ, ಅದೇ ಕಾಲಕ್ಕೆ ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ಎಲ್ಲರಿಗೂ ಉದ್ಯೋಗ 2 ಕೋಟಿ ಪ್ರತಿ ವರ್ಷ ಅಂತ ಹೇಳಿದರು. ಇವತ್ತು 12 ವರ್ಷ ಆಯಿತು, 24 ಕೋಟಿ ಜನಕ್ಕೆ ನಿಜವಾಗಿ ಉದ್ಯೋಗ ಸಿಗ್ತಾ. ಇದನ್ನು ಇವತ್ತು ಮೋದಿಯವ್ರು ಗೆಲ್ತಾ ಇದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಮೋದಿ ಶಾ ಅವರ ಜೋಡಿ ಗೆಲ್ತಾ ಇದೆ. ಹೆಂಗೆ ಗೆಲ್ತಾರೋ ಮಾತು ನಾವು ಹೇಳೋದಿಲ್ಲ. ಇವತ್ತು ಅವ್ರಿಗೆ ಬಿಟ್ಟಿದ್ದು, ಅವರು ಪ್ರಾಮಾಣಿಕವಾಗಿ ಗೆದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಆದರೆ ಅವರು ಕೊಟ್ಟಂಥ ಆಶ್ವಾಸನೆಗಳು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ಗೆ ಸಾಕಷ್ಟು, ಪ್ರತಿ ರಾಜ್ಯಕ್ಕೂ ಸಾಕಷ್ಟು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. ಸ್ಮಾರ್ಟ್ ಸಿಟಿ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಸ್ಮಾರ್ಟ್ ಹಳ್ಳಿ ಬಗ್ಗೆ 1-2 ಅವುಗಳ ಲೆಕ್ಕ ಇಲ್ಲದಷ್ಟು. ಅವೆಲ್ಲ ಆದ್ವೇನು, ಎಲ್ಲ ಯಶಸ್ವಿ ಆಗಿದ್ದಾಮೇನು ಅಂತ. ಮುಖ್ಯವಾಗಿ ಆಗಬೇಕಾಗಿ ಉದ್ಯೋಗ ಸೃಷ್ಟಿಯಾಗಿ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಅನ್ನೋಕ್ಕೆ ಇವತ್ತು ಉತ್ತರ ಅವರು ಕೊಡಬೇಕಾಗ್ಯದ. ಯಾಕಂದ್ರೆ ಹಿಂದಿನ ನಾಳೆ ದೊಡ್ಡದಾಗೋದನ್ನ ಇದು. ಇದರಲ್ಲಿ 2 ಮಾತಿಲ್ಲ. ಜನ ಅಂತೆ ರೋಷ್ ಹೋಗಿದ್ದಾರೆ ಬೆಲೆ ಏರಿಕೆಯಿಂದಾಗಿ, ಸಾಕಾಗ್ಯದ. ಹೌದಪ್ಪ, ಇದರಲ್ಲಿ ಯಾವುದು ಏನು ಮಾಡಿದಾರೆ, ಮತ್ತೊಂದ್ರಲ್ಲಿ ಏನು ಮಾಡಿದಾರೆ. ಒಂದು ರೀತಿ ಕಾಂಗ್ರೆಸ್ಸನ್ನು ಬದಿಗೆ ಸರಿಸಿ ಮತ್ತು ಪ್ರಾದೇಶಿಕ ಪಕ್ಷಗಳಂತೆ ಈ ದೇಶದಿಂದ ಇಲ್ದಂಗೆ ಆಗಿ ಹೋಗ್ಬಿಟ್ಟು. ಮಮತಾ ಬ್ಯಾನರ್ಜಿ ಅವರಲ್ಲಿ ಒಂದಿಷ್ಟು ಗಟ್ಸ್ ಇತ್ತು, ಕೇಜ್ರಿವಾಲ್ರಲ್ಲಿ ಒಂದಿಷ್ಟು ಇತ್ತು. ಇವತ್ತು ಕೇಜ್ರಿವಾಲ್ರು, ಮಮತಾ ಬ್ಯಾನರ್ಜಿ, ಇನ್ನುಳಿದವ್ರಲ್ಲಿ ಅಂತ ಹೇಳ್ಕೊಳ್ಳಂತಿಲ್ಲ. ಅಖಿಲೇಶ್ ಯಾದವ್ ಆಗಿರ್ಬೋದು, ನಮ್ಮ ತೇಜಸ್ವಿ ಯಾದವ್ ಆಗಿರ್ಬೋದು, ನಿತೀಶ್ ಕುಮಾರ್ ಅಂತ ಮುಗಿದೋಗ್ಬಿಟ್ಟಿಲ್ಲ, ಆಟ ಮುಗಿಸಿ ಹೋಗ್ಬಿಟ್ರು ಅವರು.